ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸದ್ಯದ ಪರಿಸ್ಥಿತಿ ನೀ ಕೊಡೆ ನಾ ಬಿಡಿ ಅನ್ನೋಂಗಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ದೆಹಲಿ ಪ್ರವಾಸದ ಪಾಲಿಟಿಕ್ಸ್. ಡಿಕೆಶಿ ವಾಪಸ್ ಆಗ್ತಾ ಇದ್ದಂತೆ ದಿಲ್ಲಿಗೆ ಸಿಎಂ ಆಪ್ತರು ಹಾರಿದ್ದಾರೆ. ಡಿಕೆ ಶಿವಕುಮಾರ್ ದೆಹಲಿಗೆ ಹೋದ್ರು, ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾದರು. ಅದಾದ ನಂತರ ಈಗ ಸಿಎಂ ಆಪ್ತರು ಕೂಡ ಈಗ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ದಿಲ್ಲಿ ಪ್ರಯಾಣ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಭೇಟಿಯಾಗಿ ಸತೀಶ್ ಮತ್ತು ಮಹದೇವಪ್ಪ ಚರ್ಚೆ ಮಾಡಿದ್ದಾರೆ. ಪಕ್ಷದಲ್ಲಿನ ಗೊಂದಲವನ್ನು ಇತ್ಯರ್ಥ ಮಾಡಿ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಹೈಕಮಾಂಡ್ ಗೊಂದಲವನ್ನು ನಿಲ್ಲಿಸಬೇಕು, ಅದಕ್ಕೆ ಪರಿಹಾರ ಮಾಡಲೇಬೇಕು. ಡಿ ಕೆ ಶಿವಕುಮಾರ್ ಬರ್ತ್ಡೇಗೆ ಈಗ ಬಂಡೆ ಬಣ ಗಿಫ್ಟನ್ನು ಕೇಳಿದೆ. ಏನು ಗಿಫ್ಟು? ಸಿ ಎಂ ಆಗಿ ಪಟ್ಟಾಭಿಷೇಕವನ್ನು ಮಾಡಿ ಅಂತ ಅವರು ಬಹಿರಂಗವಾಗಿ ಡಿ ಕೆ ಶಿವಕುಮಾರ್ ಅತ್ಯಾಪ್ತರು ಹೇಳ್ತಾನೆ ಇದ್ದಾರೆ. ಅದರಲ್ಲೂ ಕೂಡ ಈ ಹಳೆ ಮೈಸೂರು ಭಾಗದ ಶಾಸಕರು, ರಾಮನಗರ ಶಾಸಕ, ಕುಣಿಗಲ್ ಶಾಸಕರು, ಮಾಗಡಿ ಶಾಸಕರು, ಇವರೆಲ್ಲರೂ ಕೂಡ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಸಿ ಎಂ ನಂತರದ ಸ್ಥಾನದಲ್ಲಿ ಇರೋದಂದರೆ ಡಿ ಕೆ ಶಿವಕುಮಾರ್ ಅಂತ ಬಾಲಕೃಷ್ಣ ಹೇಳೇಬಿಟ್ರು. ಇನ್ನೊಂದು ಕಡೆ ಅದಕ್ಕೆ ಕಡಿವಾಣ ಹಾಕಬೇಕು ಅಂತ ನಿಟ್ಟಿನಲ್ಲಿ ಈಗ ಸಿ ಎಂ ಆಪ್ತರೂ ಕೂಡ ಈಗ ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಸಿದ್ದರಾಮಯ್ಯನವರ ಅತ್ಯಾಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂಥ ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಕೂಡ ದೆಹಲಿ ಪ್ರವಾಸವನ್ನು ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಭೇಟಿ ಆಗಿದ್ದಾರೆ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ರೂಪೇಶ್ ಕೊಡ್ತಾ ಹೋಗ್ತಾರೆ. ರೂಪೇಶ್, ರಾಜ್ಯ ರಾಜಕಾರಣದಲ್ಲಿ ಸ್ಪೆಷಲಿ ಕೈಪಾಳ್ಯದಲ್ಲಿ ನೀ ಕೊಡೆ ನಾ ಬಿಡೆ. ಯಾಕಂದರೆ ಸಿದ್ದರಾಮಯ್ಯನವರು ನಾನು 5 ವರ್ಷ ಕಂಪ್ಲೀಟ್ ಮಾಡಲೇಬೇಕು ಅನ್ನುವಂತಹ ಒಂದು ಹಠಕ್ಕೆ ಬಿದ್ದಂತೆ ಕಾಣಿಸ್ತಾ ಇದೆ. ಇನ್ನು ಉಳಿದಿರೋದು 2 ವರ್ಷ ನನಗೆ ಕೊಡಿ ಅಂತ ಡಿ ಕೆ ಶಿವಕುಮಾರ್ ಇನ್ನಿಲ್ಲದ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಆ್ಯಕ್ಟಿವ್ ಆದಾಗಲೆಲ್ಲ ಸಿ ಎಂ ಆಪ್ತ ಬಣದವರು ಅಲ್ಲಿ ಹೋಗಿ ಹೈಕಮಾಂಡ್ ಹತ್ರ ಹೋಗಿ ಕೊಕ್ಕೆ ಇಡ್ತಾ ಇದ್ದಾರೆ. ನಿಜಕ್ಕೂ ಡಿ ಸಿ ಎಂ ಆಸೆ ನೆರವೇರ್ತದ ಅನ್ನುವಂಥದ್ದೇ ಸದ್ಯಕ್ಕಿರುವ ಪ್ರಶ್ನೆ. ರೂಪೇಶ್, ನಿಜ. ಯಾಕಂದ್ರೆ ಸಚಿನ್, ಒಟ್ಟಾರೆಯಾಗಿ ಕಾಂಗ್ರೆಸ್ನಲ್ಲಿ ಈಗ ಸಿಎಂ ಬದಲಾವಣೆ ಚರ್ಚೆ ಒಂದು ಕಡೆ ಆಗ್ತಾ ಇದೆ, ಸಂಪುಟ ವಿಸ್ತರಣೆ ಚರ್ಚೆಗಳಾಗ್ತಾ ಇದೆ. ಹೀಗಾಗಿ ಯಾವುದು ಬಲವಾಗಿದೆ ಅಂತ ಹೇಳಿದ್ರೆ ಸಂಪುಟ ವಿಸ್ತರಣೆಯ ಚರ್ಚೆ ದೊಡ್ಡ ಮಟ್ಟಕ್ಕೆ ಬಲವಾಗಿದೆ. ಹೀಗಾಗಿ 50ಕ್ಕೂ ಹೆಚ್ಚು ಜನ ಶಾಸಕರು ದೆಹಲಿಗೆ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಇದೇ ವಿಚಾರ ಇಟ್ಟುಕೊಂಡು ಸತೀಶ್ ಜಾರಕಿಹೊಳಿ ಹಾಗೆ ಎಸ್ ಸಿ ಮಹದೇವಪ್ಪ ಇಬ್ಬರು ಕೂಡ ಸಿಎಂ ಆಪ್ತರು ದೆಹಲಿಗೆ ಹೋಗಿದ್ದಾರೆ. ಡಿ ಕೆ ಶಿವಕುಮಾರ್ ದೆಹಲಿಯಿಂದ ಬರ್ತಾ ಇದ್ದಂತೆ ದೆಹಲಿಗೆ ಹಾರಿದ್ದಾರೆ. ಇಲ್ಲಿಗ ಡೆಲ್ಲಿಯಲ್ಲಿ ಏನೇನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಒಂದು ಸಂಪುಟ ವಿಸ್ತರಣೆ ಆಗಬೇಕು. ಯಾಕಂತ ಹೇಳಿದ್ರೆ ನಾಯಕತ್ವ ಬದಲಾವಣೆ ಚರ್ಚೆಗಳು ರಾಜ್ಯದಲ್ಲಿ ಅಷ್ಟು ಮುಟ್ಟಿಗಿಲ್ಲ. ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಶಿವಕುಮಾರ್ ಆಪ್ತರು ಒಂದು 5-6 ಜನ ಮಾಡ್ತಾ ಇದ್ದಾರೆ ಬಿಟ್ರೆ ಇಡೀ ಶಾಸಕರೇ ಈ ರೀತಿ ಹೇಳ್ತಾ ಇದ್ದಾರೆ ಸಿಎಂ ಬದಲಾವಣೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಅಂತೇಳಿ ಆ ತರದ್ದೇನಿಲ್ಲ. ಹೀಗಾಗಿ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗಬೇಕು ಅನ್ನುವಂತ ಒಂದು ಚರ್ಚೆಯನ್ನು ಹುಟ್ಟಾಗ್ತಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಶಿವಕುಮಾರ್ ಆಪ್ತರಷ್ಟೇ. ಹೀಗಾಗಿ ಸಂಪುಟ ವಿಸ್ತರಣೆ ಆಗಬೇಕು ಅಂತ 50ಕ್ಕೂ ಹೆಚ್ಚು ಜನ ಶಾಸಕರು ಹೇಳ್ತಾ ಇದ್ದಾರೆ. ಹೀಗಾಗಿ ಹೈಕಮಾಂಡ್ ಮೊದಲು ಮಾಡಬೇಕಾಗಿದ್ದು ಒಂದು ಸಂಪುಟ ವಿಸ್ತರಣೆಯನ್ನು ಮಾಡಬೇಕು. ಯಾಕಂತ ಹೇಳಿದ್ರೆ ಇಷ್ಟೆಲ್ಲ ಜನ ಶಾಸಕರು ಮತ್ತೆ ಪುನಃ ದೆಹಲಿಗೆ ಬಂದ್ರೆ ಮತ್ತಷ್ಟು ವಿಪಕ್ಷಗಳ ಕೆಂಗಣ್ಣಿ ಗುರಿ ಆಗುತ್ತೆ, ಮತ್ತೆ ಟೀಕೆ ಟಿಪ್ಪಣಿ ಎಲ್ಲವೂ ಆಗುತ್ತೆ. ಹೀಗಾಗಿ ಇದಕ್ಕೆ ಅವಕಾಶ ಮಾಡಿಕೊಡಬಾರದು. ಹೀಗಾಗಿ ಒಂದು ಸಂಪುಟ ವಿಸ್ತರಣೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಳ್ಳಲಿದ್ದಾರೆ. ಅದೇ ಬಳಿಕ ಮತ್ತೆ ರಾಜ್ಯದಲ್ಲಿ ಮತ್ತೆ ಈಗ ಮೊನ್ನೆ ಅಲ್ಪಸಂಖ್ಯಾತರ ಮೇಲೆ ಕ್ರಮಗಳಾಯಿತು. ಹೀಗಾಗಿ ಜಬ್ಬರ್ ಅವರು, ನಸೀರ್ ಅಹಮದ್ ಅವರ ಮೇಲೆ ಕ್ರಮ ಆಯ್ತಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಆದೇಶವನ್ನು ವಾಪಸ್ ತೆಗೆದುಕೊಳ್ಬೇಕು. ಯಾಕಂತೇಳಿ ಮೇ 4ಕ್ಕೆ ಫಲಿತಾಂಶ ಬರುತ್ತೆ. ಫಲಿತಾಂಶದ ಬಳಿಕ ಈ ಶಿಸ್ತು ಕ್ರಮವನ್ನು ವಾಪಸ್ ತೆಗೆದುಕೊಳ್ಬೇಕು. ಈ ಮೂಲಕ ಅಲ್ಪಸಂಖ್ಯಾತರೊಂದಿಗೆ ನಾವಿದ್ದೇವೆ ಅನ್ನೋ ಸಂದೇಶವನ್ನು ಕೊಡಬೇಕು ಅಂತೇಳಿ ಕೂಡ ಒತ್ತಾಯನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಸಂಪುಟ ವಿಸ್ತರಣೆ ಆಗಬೇಕು. ಸಂಪುಟ ವಿಸ್ತರಣೆ ಯಾರ್ಯಾರು ತೆಗೆದುಕೊಳ್ಬೇಕು ಅಂತೇಳಿ ಸಿಎಂ, ಡಿಸಿಎಂ ಎಲ್ಲರ ಜೊತೆ ಚರ್ಚೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ಆದ್ರೆ ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಮಾಡಬಾರದು ಅಂತ ಒತ್ತಡವನ್ನ ಈಗ ಇಬ್ಬರು ನಾಯಕರು ಹಾಕ್ತಾ ಇದ್ದಾರೆ. ಅದೇ ರೀತಿ ಕೆಪಿಸಿಸಿ ಅಧ್ಯಕ್ಷರ ಒಂದು ಏನು ಅವರ ಹಿಡಿತವನ್ನು ತಪ್ಪಿಸಬೇಕಾಗುತ್ತೆ. ಹೀಗಾಗಿ ಕೆಪಿಸಿ ಅಧ್ಯಕ್ಷರ ಬದಲಾವಣೆ ಕೂಡ ಆಗಬೇಕು. ಯಾಕಂದ್ರೆ 6 ವರ್ಷಗಳಾಗ್ತಾ ಬಂದಿದೆ. ಕಳೆದ 1-2 ವರ್ಷಗಳಿಂದ ಅಷ್ಟು ದೊಡ್ಡ ಮಟ್ಟಿಗೆ ಪಕ್ಷದಲ್ಲಿ ಯಾವುದೇ ರೀತಿ ಸಂಘಟನೆಗಳಾಗ್ತಾ ಇಲ್ಲ. ಹೀಗಾಗಿ ಮುಂದಿನ ಚುನಾವಣೆ ಬರ್ತಾ ಇದೆಯಲ್ಲ, ಹೀಗಾಗಿ ಅದಕ್ಕೆ ಸಂಬಂಧಪಟ್ಟ ತಯಾರಿ ಮಾಡ್ಕೊಳ್ಬೇಕು. ಹೀಗಾಗಿ ಕೆಪಿಸಿ ಅಧ್ಯಕ್ಷರ ಬದಲಾವಣೆ ಮಾಡಿ ಅಂತೇಳಿ ಕೂಡ ಸತೀಶ್ ಜಾರಕಿಹೊಳಿ ಅವರು ಮತ್ತು ಮಹದೇವಪ್ಪ ಅವರು ಒಂದು ಒತ್ತಡವನ್ನು ಹಾಕುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಒತ್ತಡಕ್ಕೆ ಹೈಕಮಾಂಡ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ನೋಡಬೇಕಾಗುತ್ತೆ. ಸಚಿನ್, ಧನ್ಯವಾದ ರೂಪೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.